ಮೇಲೆ ಅಮೆರಿಕ ದಾಳಿ ನಡೆಸಿರೋದು. ಪರಮಾಣು ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಅಮೆರಿಕ ಅಟ್ಯಾಕ್ ಮಾಡಿದೆ. ಫೋರ್ಡೋ, ನತಾನ್ಸ್ ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳು. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಫೋರ್ಡೋದಲ್ಲಿ ಏನು ಅಂತ. 2 ಸ್ಥಾವರಗಳಲ್ಲಿ 60% ಯುರಾನಿಯಂ ಉತ್ಪಾದನೆ, 60 ಅಲ್ಲ ಆಕ್ಚುಲಿ 80% ಆಗಿದೆ ಅನ್ನೋದನ್ನ IAEA ತನ್ನ ವೆಬ್ಸೈಟ್ನಲ್ಲಿ ಹಾಕೊಂಡಿದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಅವರು ಹಾಕೊಂಡಿದ್ದಾರೆ. 83% ಇವ್ರು ತಲುಪಿದ್ರು. ಇನ್ನೇನು ಒಂದು ಎರಡು ಹಂತಗಳು ಬಿಟ್ಟರೆ ಇವ್ರ ಹತ್ರ ಒಂದು ಬಾಂಬ್ ಇರುತ್ತೆ, ಅಣು ಬಾಂಬ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ 3 ಕಡೆಗಳಲ್ಲಿ ದಾಳಿ. ಮತ್ತೆ ಈ 3 ಕಡೆಗಳನ್ನೇ ಯಾಕೆ ಗುರಿಯಾಗಿಸ್ಕೊಂಡು ಅಮೆರಿಕ ದಾಳಿ ಮಾಡ್ತು ಅಂದ್ರೆ ಇದೆಲ್ಲವೂ ಕೂಡ ಅಂಡರ್ಗ್ರೌಂಡ್ ನಲ್ಲಿ ಇತ್ತು. ಇಸ್ರೇಲ್ನ ಬಾಂಬ್ಗಳು ಅಲ್ಲಿಗೆ ತಲುಪ್ತಾ ಇರಲಿಲ್ಲ, ನಾಶ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಬಂಕರ್ ಬ್ಲಾಸ್ಟರ್ ಅನ್ನ ಯೂಸ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಂಕರ್ ಬ್ಲಾಸ್ಟರ್ ನಮಗೆ ಕೊಡಿ ಅಂತ ಇಸ್ರೇಲ್ ಪದೇ ಪದೇ ಕೇಳ್ಕೊಂಡಿದ್ರು ಕೂಡ ಅಮೆರಿಕ ಕೊಡ್ತಿರ್ಲಿಲ್ಲ. ಸೊ ಸಹಾಯ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇತ್ತು. ಬಟ್ ಎಲ್ಲರನ್ನ ಚಕಿತಗೊಳಿಸಿ ಅವರೇ ಬಂದು ಅಟ್ಯಾಕ್ ಮಾಡಿರೋದು ಎಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಮತ್ತು ಈ 3 ನ್ಯೂಕ್ಲಿಯರ್ ಸೈಟ್ಗಳು ಎಷ್ಟು ಕ್ರೂಷಿಯಲ್ ಆಗಿತ್ತು ಇರಾನ್ ಪಾಲಿಗೆ, ಎಷ್ಟು ದೊಡ್ಡ ಹಿನ್ನಡೆ ಇದು ಇರಾನ್ ಪಾಲಿಗೆ? ನೋಡಿ, ಈ ಒಂದು 3 ಪರಮಾಣು ಕೇಂದ್ರಗಳೇನಿದ್ವು ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆಯನ್ನ ಮಾಡ್ಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. 3 ಅಂಡರ್ಗ್ರೌಂಡ್ ಲೆವೆಲ್ ಅಲ್ಲಿ ಕಾರ್ಯಾಚರಣೆಗಳನ್ನ ಕೂಡ ನಡೆಸ್ತಾ ಇತ್ತು. ಮತ್ತೆ ಪರಮಾಣು ಕೇಂದ್ರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ಪ್ರತಿಯೊಂದು ದೇಶಕ್ಕೂ ಕೂಡ. ಇರಾನ್ಗೂ ಕೂಡ ಅದೇ ರೀತಿಯಾದಂತಹ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿತ್ತು. ಮತ್ತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡ್ಕೊಳ್ತಾ ಇತ್ತು ಅದು ಅಂತಿಮ ಹಂತದಲ್ಲೂ ಕೂಡ ತಯಾರಿಗಳು ನಡೀತಾ ಇದ್ವು ಅದಕ್ಕೆ ಅನ್ನುವಂತ ಮಾಹಿತಿಗಳಿದಾವೆ. ಈ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಅಮೆರಿಕ ದಾಳಿಯನ್ನ ನಡೆಸಿರುವಂತದ್ದು. ಬಂಕರ್ ಬ್ಲಾಸ್ಟರ್ ಅನ್ನುವಂತ ಅಸ್ತ್ರಗಳನ್ನ ಕೊಡುವಂತೆ ಈ ಹಿಂದೆ ಅಮೆರಿಕಕ್ಕೆ ಇಸ್ರೇಲ್ ಮನವಿಯನ್ನ ಮಾಡ್ಕೊಂಡಿತ್ತು. ಆದ್ರೆ ಆ ಒಂದು ಏನು ಬಾಂಬರ್ ಗಳನ್ನ ಕೊಡುವಂತ ಕೆಲಸವನ್ನ ಅಮೆರಿಕ ಮಾಡಿರಲಿಲ್ಲ. ನೋಡಿ, ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನ ಹೇಳಿದ್ರು. ಈ 2 ದೇಶಗಳ ಸಂಘರ್ಷದಲ್ಲಿ ಮಧ್ಯಪ್ರವೇಶ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ಲಿಕ್ಕೆ ನನಗೆ 2 ವಾರಗಳ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈ ಹೇಳಿಕೆಯನ್ನ ಕೊಟ್ಟು ಒಂದೇ ದಿನಕ್ಕೆ ಈಗ ಯುದ್ಧದಲ್ಲಿ ಮಧ್ಯಪ್ರವೇಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇರಾನ್ನ ಮೇಲೆ ನೇರವಾದಂತ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಸಂಘರ್ಷ ಏನ್ ನಡೀತಿದ್ದು ಇದರಲ್ಲಿ ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಈಗ ಅಮೆರಿಕ ನೇರವಾಗಿ ಭಾಗಿಯಾಗಿರುವಂತ ಹಿನ್ನೆಲೆಯಲ್ಲಿ ಉಳಿದ ದೇಶಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕು. ಒಂದ್ ವೇಳೆ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಈ ದೇಶಗಳು ಮತ್ತೆ ಇದಕ್ಕೇನಾದ್ರು ರಿಯಾಕ್ಟ್ ಮಾಡಿದ್ರೆ ಇದರ ಪರಿಣಾಮ ಮತ್ತೆ ತೀವ್ರ ತರದಲ್ಲಿ ಇರುತ್ತೆ. ಮಮತಾ. ಓಕೆ ಶಬೀರ್.